ನಮ್ಮ ದೇಶದ 18 ವರ್ಷದ ಹುಡುಗ ಗುಕೇಶ್ ಅವರು ಮೊನ್ನೆ ಯಂಗೆಸ್ಟ್ ವರ್ಲ್ಡ್ ಚೆಸ್ ಚಾಂಪಿಯನ್ ಆದ್ರು. ಎಲ್ರಿಗೂ ಆ ಹುಡುಗ ಒಬ್ಬ ಚಾಂಪಿಯನ್ ಆಗಿ ಕಾಣಿಸಿದ್ರು, ಆದ್ರೆ ನನಗೆ ಆ ಹುಡುಗ ಒಬ್ಬ ಜೆಂಟಲ್ಮನ್ ಆಗಿ ಕಾಣಿಸ್ತಾ. ವರ್ಲ್ಡ್ ಚೆಸ್ ಚಾಂಪಿಯನ್ ಆದ್ಮೇಲೆ ಆ ಹುಡುಗ ಅಲ್ಲಿಂದ ಎದ್ದೇಳ್ತಾರೆ. ಎದ್ಮೇಲೆ ತಾವು ಕೂತಿದ್ದಂತಹ ಚೇರ್ನ ಸರಿಯಾಗಿ ಸರಿಸಿಡ್ತಾರೆ. ಅವರು ಆ ರೂಮಿಂದ ಹೊರಗೆ ಹೋಗ್ಬೇಕಾದ್ರೆ ಬಾಗ್ಲು ತೆಗಿತಾರೆ, ಆದ್ರೆ ತಮ್ಮ ಹಿಂದೆ ಬರ್ತಿರೋರಿಗೆ ಆ ಬಾಗ್ಲು ತಾಗಬಾರ್ದು ಅಂತ ಆ ಬಾಗ್ಲಿಗೆ ತಮ್ಮ ಕೈ ಅಡ್ಡ ಕೊಡ್ತಾರೆ. ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ ನ ಆಡ್ತಿದ್ರು ಕೂಡ ತನ್ನ ಹಣೆಗೆ ಗಂಧವನ್ನ ಇಟ್ಕೊಂಡು ಅದ್ರ ಮೇಲೆ ವಿಭೂತಿಯನ್ನ ಹಚ್ಕೊಂಡು ಒಬ್ಬ ಪ್ರೌಡ್ ಇಂಡಿಯನ್ ಆಗಿ ಹೋಗಿ ಕುತ್ಕೋತಾರೆ. ಇದು ಒಬ್ಬ ಸಾಧಕನಿಗೆ ಇರಬೇಕಾಗಿರುವಂತಹ ಸರಳತೆ ಮತ್ತು ವಿನಯತೆ. ಬಿಕಾಸ್ ಒಂದು ಕೊಡಪಾನ ತಗೊಂಡು ನಾವು ನದಿಯಿಂದ ನೀರು ತುಂಬಬೇಕಾದ್ರೆ ಆ ಕೊಡಪಾನ ಎಷ್ಟು ಬಾಗುತ್ತೋ ಅಷ್ಟು ಅದ್ರೊಳಗಡೆ ನೀರು ತುಂಬುತ್ತೆ. ಅದೇ ತರ ಒಬ್ಬ ವ್ಯಕ್ತಿ ಎಷ್ಟು ವಿನಯತೆಯಿಂದ ಇರ್ತಾನೋ, ಎಷ್ಟು ಸರಳತೆಯಿಂದ ಇರ್ತಾನೋ ಅಷ್ಟೇ ಅವನಿಗೆ ಜ್ಞಾನ ಸಿಗುತ್ತೆ, ಅವನು ಅಷ್ಟೇ ದೊಡ್ಡ ಸಾಧಕನು ಕೂಡ ಆಗ್ತಾನೆ. I want to become the youngest world chess champion.